ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾಡ್ಕೊತಾ ಇರೋದು ಸಿಂಪಲ್ಲಾಗಿರೋ ಶಾವಿಗೆ ಉಪ್ಪಿಟ್ಟು. ಬೇಗನೆ ಆಗುತ್ತೆ, 10 ನಿಮಿಷದಲ್ಲೇ ಆಗುತ್ತೆ. ಅದಕ್ಕೆ ಏನೆಲ್ಲ ಹಾಕ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದಾದ ನಂತರ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಕಟ್ ಮಾಡಿ ಇಟ್ಟಿರೋ ತರಕಾರಿ ಇದು ದೊಡ್ಡದಾಗಿದೆ ಅಂತ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೇಗನೆ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ ಶಾವಿಗೆ ತೊಗೊತಾ ಇದ್ದೀನಿ. ಇದು ಮನೆ ಶಾವಿಗೆ, ರೆಡಿಮೇಡ್ ಶಾವಿಗೆ ಅಲ್ಲ, ರೆಡಿ ಮಾಡಿಸಿರೋದು. ಇಲ್ಲಿ ನೀರು ಕುದಿತಾ ಇದೆ, ಅದಕ್ಕೆ 1 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ನೀರಿಗೆ. ಅದಾದ ನಂತರ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಕುದಿಯೋ ನೀರಿಗೆ ಶಾವಿಗೆ ಹಾಕಿ 1 ಕುದಿ ಬಂದರೆ ಸಾಕು. ಅದಾದ ನಂತರ ಇದನ್ನ ಒಂದು ಸೋಸ್ಕೊಂಬಿಡ್ತೀನಿ. ಒಂದು ಇದಕ್ಕೆ ಪಾತ್ರೆಗೆ ನಾನು ಜಲ್ಡಿ ಇರುತ್ತಲ್ವ, ಅದಕ್ಕೆ ಹಾಕಿ ಸೋಸ್ಕೊಂಡು ಅದಾದ ನಂತರ ಇಲ್ಲಿ ಒಂದು ಬಾಣಲಿ ಇಡ್ತೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊತೀನಿ. ಉದ್ದಿನಕಾಳು, ಕಡಲೆಬೇಳೆ, ಶೇಂಗಾ ಬೀಜ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಊಟ ಮಾಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಈರುಳ್ಳಿ ಒಗ್ಗರಣೆಗೆ, ಕ್ಯಾರೆಟು, ಬೀನ್ಸು ಭಾಳ ಫ್ರೈ ಆಗೋದೇನು ಬೇಡ ಎಣ್ಣೆಯಲ್ಲಿ, ಅಷ್ಟು ಚೆನ್ನಾಗಿರಲ್ಲ, ಮೀಡಿಯಮ್ ಇರಲಿ. ಅರ್ಧ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು. ಟೊಮೆಟೊ ಯಾಕೆ ಅರ್ಧ ಹಾಕ್ಕೊತಾ ಇದ್ದೀನಿ ಅಂದರೆ ಆಮೇಲೆ 1 ನಿಂಬೆಹಣ್ಣು ಆ್ಯಡ್ ಮಾಡ್ತೀನಿ ಇದಕ್ಕೆ. ಸ್ವಲ್ಪ ಅರಿಶಿನ. ಒಗ್ಗರಣೆ ರೆಡಿ ಆಯಿತು. ನಿಮಗೂ ಇಷ್ಟ ಆಗುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇವಾಗ ಶಾವಿಗೆ ಹಾಕಿ ಕಲಸ್ಕೊಂಡೆ. ಅದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು ಹಾಕಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ತೀನಿ. ಅದಾದ ನಂತರ ಕಾಯಿ ತುರಿ ಹಾಕ್ಕೊತೀನಿ. ಇವತ್ತು ಟೇಸ್ಟ್ ನಾನೇ ಮಾಡ್ತಾ ಇರೋದು. ಬನ್ನಿ ಯಾವ ಥರ ಆಗಿದೆ ಅಂತ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಟೇಸ್ಟು. ಬನ್ನಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾ.